ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕು ಭದ್ರಾ ಅಚ್ಚುಕಟ್ಟು ಪ್ರದೇಶದ ಕೊನೆಯ ಭಾಗ. ಇಲ್ಲಿನ ರೈತರು ಭದ್ರಾ ನೀರಿಗಾಗಿ ನಿತ್ಯ ಹೋರಾಟವನ್ನ ಮಾಡಬೇಕಾದ ಪರಿಸ್ಥಿತಿ ಇದೆ. ಒಂದು ಕಡೆ ಭದ್ರಾ ಕಾಲುವೆಯಲ್ಲಿ ಕೂಡ ಹೂಳು ತುಂಬಿ ರೈತರ ಜಮೀನುಗಳಿಗೆ ನೀರು ಬರುತ್ತಿಲ್ಲ. ಇತ್ತ ದೇವರ ಬೆಳಕೆರೆ ಪಿಕಪ್ ಡ್ಯಾಂನಿಂದಲೂ ಕೂಡ ನೀರು ಬರುತ್ತಿಲ್ಲ. ಹತ್ತಾರು ಗ್ರಾಮಗಳ ಸಾವಿರಾರು ಹೆಕ್ಟೇರ್ ಕೃಷಿ ಪ್ರದೇಶಕ್ಕೆ ನೀರು ಒದಗಿಸುವ ಕೆಲಸವಾಗ್ತಿತ್ತು. ಆದರೆ ಆ ಕಾಲುವೆಗಳು ಕೂಡ ಹೂಳು ತುಂಬಿ ನೀರು ಮುಂದೆ ಹೋಗದ ಸ್ಥಿತಿ ನಿರ್ಮಾಣವಾಗಿದೆ. ಸರ್ಕಾರಕ್ಕೆ ಈ ಬಗ್ಗೆ ಮನವಿ ಮಾಡಿದ್ರು ಅನುದಾನವಿಲ್ಲ ಎನ್ನುವ ಮಾತುಗಳು ಕೇಳಿ ಬಂದಿವೆ. ಹೀಗಾಗಿ ರೈತರೇ ಹೂಳು ತೆಗೆಯುವ ಮೂಲಕ ಸರ್ಕಾರಕ್ಕೆ ಸೆಡ್ಡು ಹೊಡೆದಿದ್ದಾರೆ. ಸಂಪೂರ್ಣ ಈ ಸರ್ಕಾರ ಖಜಾನೆ ಖಾಲಿ ಆಗೈತಿ. ಎಷ್ಟೇ ನಮ್ಮ ರೈತರು ಅಳಲನ್ನು ತೋಡ್ಕೊಂಡ್ರೂ ಕೂಡ ನಮ್ಮ ಹೊಲಗಳಿಗೆ ನೀರು ಬರ್ತಾ ಇಲ್ಲ. ನಾವೇನು ಭಾಳ ದೊಡ್ಡ ಮಟ್ಟದ ಕೇಳೋದಿಲ್ಲ. ಸುಮಾರು 1 ಲಕ್ಷ 2 ಲಕ್ಷ ರೂಪಾಯಿ ಖರ್ಚು ಮಾಡಿ ನೀವು ಹೂಳು ತೆಗೆಸ್ಕೊಟ್ರೆ ನಾವು ರೈತರು ಹೆಂಗೋ ಬೆಳೆ ಬೆಳ್ಕೊಂಡು ಬದುಕ್ತೀವಿ. ದಯವಿಟ್ಟು ನೀವು ಅದನ್ನು ಮಾಡಿಕೊಡ್ರಿ ಅಂತೇಳಿ ಅಧಿಕಾರಿಗಳಿಗೆ, ಸರ್ಕಾರದ ಜನಪ್ರತಿನಿಧಿಗಳಿಗೆ ಏನೆಲ್ಲ ಮನವಿ ಮಾಡಿಕೊಟ್ರು ಕೂಡ ಒಂದು ಪರಿಹಾರ ಕೊಡೋದು ಒಂದು ಕಡೆ ಇರಲಿ, ನಮ್ಮ ರೈತರ ಕೂಗನ್ನು ಕೇಳೋದಕ್ಕೂ ಅವ್ರಿಗೆ ಕಿವಿ ಇಲ್ಲದಂಥ ಒಂದು ಜಡ ಸರ್ಕಾರ, ಒಂದು ಅಧಿಕಾರಿಗಳು ಆಗಿದ್ದಾರೆ. ಹಾಗಾಗಿ ರೈತರು ಸಂಪೂರ್ಣವಾಗಿ ಇನ್ನೇನು ನಾವು ಯಾವ ಕಾರಣಕ್ಕೂ ಬೆಳೆ ಬೆಳ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋಂಥ ಅಳಲನ್ನು ತೋಡ್ಕೊಂಡಾಗ ರೈತರು ನಾವು ಎಲ್ಲರೂ ಕೂಡಿ ಇವತ್ತು ಎಲ್ಲರೂ ಸ್ವಲ್ಪ ಸ್ವಲ್ಪ ಹಾಕಿ ನಾವೆಲ್ಲರೂ ಸೇರಿ ಈ ಒಂದು ಹೂಳು ತೆಗೆಸ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀವಿ. ಇದು ದೇವ್ರ ಬೆಳಕೆರೆ ಬಲದಂಡೆ, ಇದು ಸಿದ್ವೀರಪ್ಪ ನಾಲೆ ಅಂತೇಳಿ, ಇದು ಸುಮಾರು 15ರಿಂದ 16 ಕಿಲೋಮೀಟ್ರು ಚಾನಲ್ ಇದೆ, ದೊಡ್ಡ ಚಾನಲ್ಲು. ಇದನ್ನು ಸಂಪೂರ್ಣವಾಗಿ ಈಗ ಹೂಳು ತೆಗಿತಾ ಇದೆ. ಇದು ಸುಮಾರು ಒಂದು 10,000 ಎಕರೆಗೆ ಭತ್ತ ಬೆಳೆಯುವಂಥ ಒಂದು ಚಾನಲ್ಲು. ಜೊತೆಗೆ ನಮ್ದೇನು ಕಮರ್ಷಿಯಲ್ ಕ್ರಾಪ್ ಇದೆ, ಅಡಿಕೆ ಇರ್ಬೋದು, ಎಲಿಬಳ್ಳಿ ಇರ್ಬೋದು, ಇವು ಎಲ್ಲವಕ್ಕೂ ಕೂಡ ವಾಟರ್ ಸೋರ್ಸ್ ಜಾಸ್ತಿಯಾಗಿ ಬೋರ್ ನಿರಂತರವಾಗಿ ಈ ಚಾನಲ್ ಹರಿದ್ರೆ ಬೋರ್ಗಳು ಸಂಪೂರ್ಣವಾಗಿ ನೀರು ಬತ್ತದಂಗೆ ಹೊಡಿತವೆ. ಅವೆಲ್ಲವಕ್ಕೂ ಕೂಡ ಅನುಕೂಲ ಆಗ್ತದೆ. ಸರ್ಕಾರ ಏನು ಇದು ದರಿದ್ರ ಪಂಚ ಗ್ಯಾರಂಟಿ ಕೂಡ ಬಿಡಲಿ, ಈ ಜಲಭಾಗ್ಯ ಕೊಟ್ಟರೆ ಸಾಕು, ಇನ್ನೇನು ಬೇಡ. ಅವ್ರು ಕೊಡೋದು 2,000 ರೂಪಾಯಿ ಒಬ್ಬ ರೈತರಿಗೆ. ಅದೇ ಒಂದ್ಸತಿ ನೀರು ಬಂದರೆ ಒಬ್ಬ ರೈತ, ಒಬ್ಬ ಕೂಲಿ ಕಾರ್ಮಿಕ ದಿನಕ್ಕೆ 600ರಿಂದ ಕೂಲಿ ದುಡಿದ್ರು ತಿಂಗಳಿಗೆ 18,000 ರೂಪಾಯಿ ಒಂದು ತಿಂಗಳಿಗೆ ದುಡಿತಾನೆ ಒಬ್ಬ ಕೂಲಿ ಕಾರ್ಮಿಕ. ಅವ್ರು ಕೊಡೋದು ಅದು 24,000 ರೂಪಾಯಿ ಬದಲಿ ವರ್ಷಕ್ಕೆ ಒಂದು ತಿಂಗಳಲ್ಲಿ ದುಡಿತಾನೆ. ಅದು ಭಾಗ್ಯ ಚೆನ್ನಾಗೆ, ಇದು ಬಗ್ಗೆ ಚೆನ್ನಾಗೆ. ಅದಕ್ಕೋಸ್ಕರ ಜಲಭಾಗ್ಯ ನಮಗೇನಪ್ಪ ರೈತರಿಗೆ ಬೇಕಾಗಿರೋದು ನೀರು. ಸರ್ಕಾರ ಹೆಂಗಿದಪ್ಪ ಅಂತಂದರೆ ಏನು ಜಡತ್ತ ಏನು ಕಳ್ಕೊಂಡು ಹೋಗಿದೆ, ಏನು ಹೇಳಿದ್ರು ಉಪಯೋಗ ಇಲ್ಲ, ಅನುದಾನ ಇಲ್ಲ, ಏನಿಲ್ಲ ಅಂತತಿ. ಸುಮ್ಮನೆ ಪಂಚ ಗ್ಯಾರಂಟಿ ಕೊಟ್ಟು ಜನರನ್ನ ದರಿದ್ರನಾಗಿ ಮಾಡೋದು. ಬಸವಣ್ಣವರ ಕಾಯಕವೇ ಕೈಲಾಸ, ಅಂಬೇಡ್ಕರ್ ಅವರಂಥ ತತ್ವಗಳು, ಒಂದು ಒಳ್ಳೆ ಶಿಕ್ಷಣ, ಒಳ್ಳೆ ಕೆಲಸ ಕೊಟ್ಟರೆ ಎಲ್ಲ ರೈತರಾಗಲಿ ಪ್ರತಿಯೊಬ್ಬರು ಆರ್ಥಿಕವಾಗಿ ಬರ್ತಾರೆ. ನಮಗೆ ಬೇಕಾಗಿರೋದು ಜಲಭಾಗ್ಯ, ನೀರಿದ್ರೆ ತಾನೇ ಸರ್ ರೈತ. ನಮ್ಮ ದೇಶ ಆಧುನಿಕ, ನಮ್ಮ ದೇಶದ ಬೆನ್ನೆಲುಬು ರೈತ ಅಂತಂದು ರೈತನ ಬೆನ್ನೆಲುಬಿಗೆ ಚೂರಿ ಆಗ್ತಾರೆ ಹೊರತು ಬರೀ ಇದೇ ಕೆಲಸ ಮಾಡ್ತಾರೆ ಸರ್ಕಾರ ಬಿಟ್ಟರೆ ಏನು ಮಾಡ್ತಾ ಇಲ್ಲ. ನಮ್ಮಂಥ ತಿಳಿದಂಥವ್ರು ಮಾಡ್ತಾ ಇದ್ದಾರೆ ಜಲಭಾಗ್ಯ ಬಗ್ಗೆ ಯೋಜನೆ. ಅದನ್ನು ಬಿಟ್ಟು ಸರ್ಕಾರ 5 ಗ್ಯಾರಂಟಿ ಕೊಟ್ಟು ನಮ್ಮನ್ನು ಹಾಳು ಮಾಡ್ತಾ ಇದೆ ಸರ್.